ವೆಲ್ಕಮ್ ಬ್ಯಾಕ್. ಧರ್ಮಾಧಾರಿತ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟದ ರಣಕಹಳೆ ಮೊಳಗಿಸುವುದಕ್ಕೆ ಸಿದ್ದತೆ ಮಾಡಿಕೊಳ್ತಾ ಇದೆ. ಇವತ್ತು ಶಿವಮೊಗ್ಗದಲ್ಲಿ ಬಿಜೆಪಿ ಬೃಹತ್ ಹೋರಾಟವನ್ನ ಮಾಡಲಿದ್ದು, ಎಸ್ಸಿ ಎಸ್ಟಿ ಹಾಗೂ ಸಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ವಿಚಾರವನ್ನ ಕೂಡ ಮುಂದಿಟ್ಟುಕೊಂಡು ಹೋರಾಟ ಮಾಡಲಿದ್ದಾರೆ. 18 ಶಾಸಕರನ್ನ ಸಸ್ಪೆಂಡ್ ಮಾಡಿರುವುದನ್ನು ಕೂಡ ಖಂಡಿಸಿ ಧರಣಿಯಾಗುತ್ತೆ. ಹನಿ ಟ್ರ್ಯಾಪ್ ಕೇಸ್ ಖಂಡಿಸಿ ಜಿಲ್ಲಾ ಬಿಜೆಪಿ ಹೋರಾಟ ಮಾಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಸಂವಿಧಾನದಲ್ಲಿ ರಿಲಿಜನ್ ಆಧಾರಿತ ರಿಸರ್ವೇಷನ್ಗೆ ಅವಕಾಶ ಇಲ್ಲ. ಹಿಂದೆ ಅನೇಕ ರಾಜ್ಯಗಳು ಇದನ್ನು ಮಾಡಿ ಹೈಕೋರ್ಟ್ನಲ್ಲಿ ಇವುಗಳೆಲ್ಲವನ್ನೂ ಕೂಡ ಪಕ್ಕಕ್ಕೆ ಸರಿಸಿದ್ದಾರೆ. ಮೊದಲು ಒಟ್ಟಿಗೆ ತೆಲಂಗಾಣ ಆಂಧ್ರ ಒಟ್ಟಿಗೆ ಇದ್ದಾಗ ಆಂಧ್ರ ಪ್ರದೇಶದಲ್ಲಿ ಪ್ರಯತ್ನ ಮಾಡಿದ್ರು. ಮಹಾರಾष्ट्रದಲ್ಲಿ सुशील कुमार शिंदे जी चीफ मिनिस्टर थे, उन्होंने अनाउंस किया. इलेक्शन के पहले सबने अनाउंस किया, बाद में सुप्रीम कोर्ट और हाई कोर्ट ने उसको मना कर दिया. सो रिलीजन बेस्ड रिजर्वेशन इज नॉट पॉसिबल. बैकवर्ड क्लास विद इन दैट रिलीजन इट इज देयर. कर्नाटक में है, महाराष्ट्र में बहुत जगह पर है. बैकवर्ड कम्युनिटीज विद इन. सी दैट इज वाई रिलीजन बेस्ड रिजर्वेशन इज not accepted in the constitution authored by Dr. Baba Saheb Ambedkar. Anybody who thinks of this, they are going against the wishes of the founding fathers of the constitution. ಭಾರತದ ಸಂವಿಧಾನದಲ್ಲಿ ರಿಲಿಜನ್ ಆಧಾರಿತ ಈ 4% ಮೀಸಲಾತಿ ವಿಚಾರ ಏನಿದೆ, ಇದು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಿಜೆಪಿಯ ಕಣ್ಣು ಕೆಂಪಗಾಗಿಸಿದೆ. ಇದೀಗ ಮುಸ್ಲಿಂ ಮೀಸಲಾತಿ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಪ್ರತಿಭಟನಾ ಕಹಳೆಯನ್ನ ಮೊಳಗಿಸಲಿದ್ದಾರಂತೆ. ವೆಲ್ಕಮ್ ಬ್ಯಾಕ್. ಧರ್ಮಾಧಾರಿತ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟದ ರಣಕಹಳೆ ಮೊಳಗಿಸುವುದಕ್ಕೆ ಸಿದ್ದತೆ ಮಾಡಿಕೊಳ್ತಾ ಇದೆ. ಇವತ್ತು ಶಿವಮೊಗ್ಗದಲ್ಲಿ ಬಿಜೆಪಿ ಬೃಹತ್ ಹೋರಾಟವನ್ನ ಮಾಡಲಿದ್ದು, ಎಸ್ಸಿ ಎಸ್ಟಿ ಹಾಗೂ ಸಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ವಿಚಾರವನ್ನ ಕೂಡ ಮುಂದಿಟ್ಟುಕೊಂಡು ಹೋರಾಟ ಮಾಡಲಿದ್ದಾರೆ. 18 ಶಾಸಕರನ್ನ ಸಸ್ಪೆಂಡ್ ಮಾಡಿರುವುದನ್ನು ಕೂಡ ಖಂಡಿಸಿ ಧರಣಿಯಾಗುತ್ತೆ. ಹನಿ ಟ್ರ್ಯಾಪ್ ಕೇಸ್ ಖಂಡಿಸಿ ಜಿಲ್ಲಾ ಬಿಜೆಪಿ ಹೋರಾಟ ಮಾಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಸಂವಿಧಾನದಲ್ಲಿ ರಿಲಿಜನ್ ಆಧಾರಿತ ರಿಸರ್ವೇಷನ್ಗೆ ಅವಕಾಶ ಇಲ್ಲ. ಹಿಂದೆ ಅನೇಕ ರಾಜ್ಯಗಳು ಇದನ್ನು ಮಾಡಿ ಹೈಕೋರ್ಟ್ನಲ್ಲಿ ಇವುಗಳೆಲ್ಲವನ್ನೂ ಕೂಡ ಪಕ್ಕಕ್ಕೆ ಸರಿಸಿದ್ದಾರೆ. ಮೊದಲು ಒಟ್ಟಿಗೆ ತೆಲಂಗಾಣ ಆಂಧ್ರ ಒಟ್ಟಿಗೆ ಇದ್ದಾಗ ಆಂಧ್ರ ಪ್ರದೇಶದಲ್ಲಿ ಪ್ರಯತ್ನ ಮಾಡಿದ್ರು. ಮಹಾರಾष्ट्रದಲ್ಲಿ सुशील कुमार शिंदे जी चीफ मिनिस्टर थे, उन्होंने अनाउंस किया. इलेक्शन के पहले सबने अनाउंस किया, बाद में सुप्रीम कोर्ट और हाई कोर्ट ने उसको मना कर दिया. सो रिलीजन बेस्ड रिजर्वेशन इज नॉट पॉसिबल. बैकवर्ड क्लास विद इन दैट रिलीजन इट इज देयर. कर्नाटक में है, महाराष्ट्र में बहुत जगह पर है. बैकवर्ड कम्युनिटीज विद इन. सी दैट इज वाई रिलीजन बेस्ड रिजर्वेशन इज not accepted in the constitution authored by Dr. Baba Saheb Ambedkar. Anybody who thinks of this, they are going against the wishes of the founding fathers of the constitution. ಭಾರತದ ಸಂವಿಧಾನದಲ್ಲಿ ರಿಲಿಜನ್ ಆಧಾರಿತ ಈ 4% ಮೀಸಲಾತಿ ವಿಚಾರ ಏನಿದೆ, ಇದು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಿಜೆಪಿಯ ಕಣ್ಣು ಕೆಂಪಗಾಗಿಸಿದೆ. ಇದೀಗ ಮುಸ್ಲಿಂ ಮೀಸಲಾತಿ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಪ್ರತಿಭಟನಾ ಕಹಳೆಯನ್ನ ಮೊಳಗಿಸಲಿದ್ದಾರಂತೆ. ವೆಲ್ಕಮ್ ಬ್ಯಾಕ್. ಧರ್ಮಾಧಾರಿತ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟದ ರಣಕಹಳೆ ಮೊಳಗಿಸುವುದಕ್ಕೆ ಸಿದ್ದತೆ ಮಾಡಿಕೊಳ್ತಾ ಇದೆ. ಇವತ್ತು ಶಿವಮೊಗ್ಗದಲ್ಲಿ ಬಿಜೆಪಿ ಬೃಹತ್ ಹೋರಾಟವನ್ನ ಮಾಡಲಿದ್ದು, ಎಸ್ಸಿ ಎಸ್ಟಿ ಹಾಗೂ ಸಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ವಿಚಾರವನ್ನ ಕೂಡ ಮುಂದಿಟ್ಟುಕೊಂಡು ಹೋರಾಟ ಮಾಡಲಿದ್ದಾರೆ. 18 ಶಾಸಕರನ್ನ ಸಸ್ಪೆಂಡ್ ಮಾಡಿರುವುದನ್ನು ಕೂಡ ಖಂಡಿಸಿ ಧರಣಿಯಾಗುತ್ತೆ. ಹನಿ ಟ್ರ್ಯಾಪ್ ಕೇಸ್ ಖಂಡಿಸಿ ಜಿಲ್ಲಾ ಬಿಜೆಪಿ ಹೋರಾಟ ಮಾಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಸಂವಿಧಾನದಲ್ಲಿ ರಿಲಿಜನ್ ಆಧಾರಿತ ರಿಸರ್ವೇಷನ್ಗೆ ಅವಕಾಶ ಇಲ್ಲ. ಹಿಂದೆ ಅನೇಕ ರಾಜ್ಯಗಳು ಇದನ್ನು ಮಾಡಿ ಹೈಕೋರ್ಟ್ನಲ್ಲಿ ಇವುಗಳೆಲ್ಲವನ್ನೂ ಕೂಡ ಪಕ್ಕಕ್ಕೆ ಸರಿಸಿದ್ದಾರೆ.
ಮೊದಲು ಒಟ್ಟಿಗೆ ತೆಲಂಗಾಣ ಆಂಧ್ರ ಒಟ್ಟಿಗೆ ಇದ್ದಾಗ ಆಂಧ್ರ ಪ್ರದೇಶದಲ್ಲಿ ಪ್ರಯತ್ನ ಮಾಡಿದ್ರು. महाराष्ट्र सुशील कुमार शिंदे जी चीफ मिनिस्टर थे, उन्होंने अनाउंस किया. इलेक्शन के पहले सबने अनाउंस किया, बाद में सुप्रीम कोर्ट और हाई कोर्ट ने उसको मना कर दिया. सो रिलीजन बेस्ड रिजर्वेशन इज नॉट पॉसिबल. बैकवर्ड क्लास विद इन दैट रिलीजन इट इज देयर. कर्नाटक में है, महाराष्ट्र में बहुत जगह पर है. बैकवर्ड कम्युनिटीज विद इन. सी दैट इज वाई रिलीजन बेस्ड रिजर्वेशन इज not accepted in the constitution authored by Dr. Baba Saheb Ambedkar. Anybody who thinks of this, they are going against the wishes of the founding fathers of the constitution. ಭಾರತದ ಸಂವಿಧಾನದಲ್ಲಿ ರಿಲಿಜನ್ ಆಧಾರಿತ ಈ 4% ಮೀಸಲಾತಿ ವಿಚಾರ ಏನಿದೆ ಇದು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಿಜೆಪಿಯ ಕಣ್ಣು ಕೆಂಪಗಾಗಿಸಿದೆ. ಇದೀಗ ಮುಸ್ಲಿಂ ಮೀಸಲಾತಿ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಪ್ರತಿಭಟನಾ ಕಹಳೆಯನ್ನ ಮೊಳಗಿಸಲಿದ್ದಾರಂತೆ. ವೆಲ್ಕಮ್ ಬ್ಯಾಕ್. ಧರ್ಮಾಧಾರಿತ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟದ ರಣಕಹಳೆ ಮೊಳಗಿಸುವುದಕ್ಕೆ ಸಿದ್ದತೆ ಮಾಡಿಕೊಳ್ತಾ ಇದೆ. ಇವತ್ತು ಶಿವಮೊಗ್ಗದಲ್ಲಿ ಬಿಜೆಪಿ ಬೃಹತ್ ಹೋರಾಟವನ್ನ ಮಾಡಲಿದ್ದು, ಎಸ್ಸಿ ಎಸ್ಟಿ ಹಾಗೂ ಟಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ವಿಚಾರವನ್ನ ಕೂಡ ಮುಂದಿಟ್ಟುಕೊಂಡು ಹೋರಾಟ ಮಾಡಲಿದ್ದಾರೆ. 18 ಶಾಸಕರನ್ನ ಸಸ್ಪೆಂಡ್ ಮಾಡಿರುವುದನ್ನು ಕೂಡ ಖಂಡಿಸಿ ಧರಣಿಯಾಗುತ್ತೆ. ಹನಿ ಟ್ರ್ಯಾಪ್ ಕೇಸ್ ಖಂಡಿಸಿ ಜಿಲ್ಲಾ ಬಿಜೆಪಿ ಹೋರಾಟ ಮಾಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಭಾರತದ ಸಂವಿಧಾನದಲ್ಲಿ ರಿಲಿಜನ್ ಆಧಾರಿತ ರಿಸರ್ವೇಷನ್ಗೆ ಅವಕಾಶ ಇಲ್ಲ. ಹಿಂದೆ ಅನೇಕ ರಾಜ್ಯಗಳು ಇದನ್ನು ಮಾಡಿ ಹೈಕೋರ್ಟ್ನಲ್ಲಿ ಇವುಗಳೆಲ್ಲವನ್ನೂ ಕೂಡ ಪಕ್ಕಕ್ಕೆ ಸರಿಸಿದ್ದಾರೆ. ಮೊದಲು ಒಟ್ಟಿಗೆ ತೆಲಂಗಾಣ ಆಂಧ್ರ ಒಟ್ಟಿಗೆ ಇದ್ದಾಗ ಆಂಧ್ರ ಪ್ರದೇಶದಲ್ಲಿ ಪ್ರಯತ್ನ ಮಾಡಿದ್ರು. महाराष्ट्र सुशील कुमार शिंदे जी चीफ मिनिस्टर थे, उन्होंने अनाउंस किया. इलेक्शन के पहले सबने अनाउंस किया, बाद में सुप्रीम कोर्ट और हाई कोर्ट ने उसको मना कर दिया. सो रिलीजन बेस्ड रिजर्वेशन इज नॉट पॉसिबल. बैकवर्ड क्लास विद इन दैट रिलीजन इट इज देयर. कर्नाटक में है, महाराष्ट्र में बहुत जगह पर है. बैकवर्ड कम्युनिटीज विद इन. सी दैट इज वाई रिलीजन बेस्ड रिजर्वेशन इज not accepted in the constitution authored by Dr. Baba Saheb Ambedkar. Anybody who thinks of this, they are going against the wishes of the founding fathers of the constitution. ಭಾರತದ ಸಂವಿಧಾನದಲ್ಲಿ ರಿಲಿಜನ್ ಆಧಾರಿತ ಈ 4% ಮೀಸಲಾತಿ ವಿಚಾರ ಏನಿದೆ ಇದು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಿಜೆಪಿಯ ಕಣ್ಣು ಕೆಂಪಗಾಗಿಸಿದೆ. ಇದೀಗ ಮುಸ್ಲಿಂ ಮೀಸಲಾತಿ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಪ್ರತಿಭಟನಾ ಕಹಳೆಯನ್ನ ಮೊಳಗಿಸಲಿದ್ದಾರಂತೆ.